ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಕೊನೆಗೂ ಅಭಿಜಿತ್ ದಿಪ್ಕೆ ಭಾರತಕ್ಕೆ ಎಂಟ್ರಿ ಆದರು. ಜೊತೆಗೆ ಅವರನ್ನು ಸರಳವಾಗಿ ಬಿಟ್ಟುಕೊಟ್ಟರು ಇಲ್ಲಿಯ ಸರ್ಕಾರ. ಭಾಳಷ್ಟು ಜನ ಯೋಚನೆ ಮಾಡ್ತಾಯಿದ್ರು, ಇಲ್ಲ ಸಿಗಲಿಕ್ಕಿಲ್ಲ, ಪರ್ಮಿಷನ್ ಸಿಗಲಿಕ್ಕಿಲ್ಲ, ಒಳಗೆ ಬರಲಿಕ್ಕಿಲ್ಲ, ಅಲ್ಲೇ ಏರ್ಪೋರ್ಟ್ದಲ್ಲಿ ಅವ್ರನ್ನ ಬಂಧಿಸ್ತಾರೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ವು. ಆದರೆ ಜಾನ ಸರ್ಕಾರ, ಜಾನ ಮೋದಿ ಈ ಸಲ ಆ ರೀತಿ ಮಾಡಲಿಲ್ಲ. ಈ ಹಿಂದೆ ನಾವು ನೋಡಿದ್ದೀವಿ, ರೈತರ ವಿರೋಧ ಹೋರಾಟ ಮಾಡಿದಾಗ, ರೈತರ ವಿರುದ್ಧ ಹೋರಾಟ ಮಾಡಿದಾಗ ರೈತರನ್ನು ದೆಹಲಿ ಒಳಗೆ ಬಿಡುಕೊಟ್ಟಿರಲಿಲ್ಲ. ಇಡೀ ದೆಹಲಿ ಸುತ್ತೆಲ್ಲ ಬೇಲಿಯನ್ನು ಹಾಕಿದ್ರು ಅನ್ನೋದನ್ನು, ಅದು ಕಬ್ಬಿಣದ ಬೇಲಿ, ಮಳೆ ಗಿಳಿ ಬಡದಿದ್ರು ಅನ್ನೋದನ್ನು ನಾವು ನೋಡಿದವಾಗ ಸಹಜವಾಗಿ ಈಗಲೂ ಸಹ ಹಾಗೆ ಆಗ್ಬೋದು. ದಿಪ್ಕೆ ಅವ್ರನ್ನ ಬಂಧಿಸ್ಬೋದು. ಮತ್ತು ಅದೇ ಕಾಲಕ್ಕೆ ಇಲ್ಲಿ ಬರ್ತೀನಂತ ಒಪ್ಪಿಕೊಂಡಂಥ ವಾಂಗ್ಚುಕ್ ಆಗಿರ್ಬೋದು, ಪ್ರಕಾಶ್ ರಾಜ್ ಆಗಿರ್ಬೋದು, ಇವ್ರನ್ನೂ ಬಂಧಿಸ್ಬೋದು ಅಂತ ಏನೇನೇನು ಕಲ್ಪನೆಗಳು, ವಿಚಾರಗಳು ಬರ್ತಾಯಿದ್ವು. ಆದರೆ ಈ ಸಲ ಅದು ಯಾವುದೂ ಮಾಡಲೇ ಇಲ್ಲ ಮೋದಿ ಅವ್ರ ಸರ್ಕಾರ. ಅವರಿಗೂ ಗೊತ್ತದ ಇದು ಸುಲಭವಾಗಿ ಬಗೆಹರುವಂಥದ್ದಲ್ಲ. ಒಂದು ವೇಳೆ ಬಂಧಿಸಿದ್ರೆ ಈಗಾಗಲೇ ಹಿಂದೊಮ್ಮೆ ಚಿದಂಬರಂ ಮಾಡಿದ ತಪ್ಪನ್ನು ನಾವು ಮಾಡಿದಂಗೆ ಆಗ್ತದೆ. ಸಹಜವಾಗಿ ಯುವ ಶಕ್ತಿ ಒಂದಾಗೂ ಸಾಧ್ಯದವ. ಆಗ ನಿಜವಾಗಿಯೂ ಈ ಕಾಕ್ರೋಚ್ಗಳು ಏನು ಆಗಿದ್ದಾರೆ, ಕಾಕ್ರೋಚ್ ಪಾರ್ಟಿ, ಜನತಾ ಪಾರ್ಟಿ ನಿಶ್ಚಿತವಾಗಿ ಒಂದು ಫಾರ್ಮೇಷನ್ ಆಗೇ ಆಗ್ತದೆ. ದಂಗೆ ಆದರೂ ಯಾರು ಆಶ್ಚರ್ಯಪಡ್ಬೇಕಾಗಿಲ್ಲ ಅನ್ನೋ ನೆಲೆಯಲ್ಲೇ ಇಡೀ ದೆಹಲಿಯನ್ನು ಪೊಲೀಸ್ಮಯ ಮಾಡಿಬಿಟ್ಟಿದ್ದಾರೆ. ಎತ್ತು ನೋಡಿದಂತೆ ಪೊಲೀಸರು, ಎತ್ತು ನೋಡಿದ್ರಂತೆ ಜನ ಅದೇ ರೀತಿ ಜನ ಬರ್ತಾನೆ ಇದ್ದಾರೆ. ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ, ಇನ್ನೂ ಹೆಚ್ಚು ಆಗ್ತಾ ಇದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ವಿದ್ಯಾರ್ಥಿಗಳ ಜೊತೆ ಅವ್ರ ತಂದೆ ತಾಯಿಗಳ ಸಹಿತ ಬರ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಅಷ್ಟು ನೋವು ಆಗಿಬಿಟ್ಟದ್ರಿ. CBSE ಇದಾಗಿರ್ಬೋದು, ಅದೇ ಕಾಲಕ್ಕೆ ನೀಟ್ ಆಗಿರ್ಬೋದು, 22 ಲಕ್ಷ, ಇಲ್ಲಿ 16 ಲಕ್ಷ ವಿದ್ಯಾರ್ಥಿಗಳು ಪಾಪ ಯುವಕರು, ಅದರಲ್ಲೂ ಅನ್ಎಂಪ್ಲಾಯ್ಮೆಂಟ್ ಅತ್ಯಂತ ಉನ್ನತ ಸ್ಥಿತಿಗೆ ಬಂದಿರ್ತದೆ. ಇವತ್ತು ಹೆಚ್ಚು ಕಡಿಮೆ 67% ಆಫ್ ದ ಈ ಜನಸಂಖ್ಯೆಯಲ್ಲಿ ಯುವಕರು ಅನ್ಎಂಪ್ಲಾಯ್ಡ್ ಇದ್ದಾರೆ. ಅದು ಕಲ್ತಂಥವ್ರು ಅನ್ನೋಂಥ ನ್ಯೂಸ್ಗಳು ಬರ್ತಾ ಇದ್ದಾವೆ. ಅಂದ್ರೆ ಒಟ್ಟಾರೆಯಾಗಿ ಇಡೀ ದೇಶದ ಯುವಕರು, ನಿರುದ್ಯೋಗಿಗಳು ಎಲ್ಲರೂ 17ರಿಂದ 29-30 ವರ್ಷ ಒಳಗಿನ ಈ ಜಂಜಿಗಳು ಈಗಾಗಲೇ ಅನುಭವಕ್ಕೆ ಬಂದಂಥ ಮಾತದು. ಇದು ಗೊತ್ತಿದ್ದ ವಿಷಯದ ಮೋದಿಯವರಿಗೆ. ಇಲ್ಲಿ ಆದಂಥ ಬಾಂಗ್ಲಾದಲ್ಲಿ ಆಗಿರ್ಬೋದು, ಶ್ರೀಲಂಕಾದಲ್ಲಿ ಆಗಿರ್ಬೋದು, ಅಥವಾ ಮತ್ತೊಂದರಲ್ಲಿ ಆಗಿರ್ಬೋದು, ನೇಪಾಳದಲ್ಲಿ ಆಗಿರ್ಬೋದು, ಇವುಗಳೆಲ್ಲ ಪರಿಣಾಮ ನಮ್ಮಲ್ಲೂ ಆಗ್ಬೋದು ಅನ್ನುವಂಥ ಭಯ ಇವತ್ತು ಸರ್ಕಾರಕ್ಕೆ ಇರೋದರಿಂದಾಗಿ ಅವ್ರು ಒಪ್ಪಿಕೊಂಡಿದ್ದಾರೆ. ದಿಪ್ಪಿ ಒಳಗೆ ಬಂದಿದ್ದಾರೆ, ವಾಂಗ್ಚುಕ್ರು ಬರೋರಿದ್ದಾರೆ, ಪ್ರಕಾಶ್ ರಾಜರು ಬರೋರಿದ್ದಾರೆ. ಇವೆಲ್ಲರೂ ಬಂದು ಒಂದೇ ಬೇಡಿಕೆ, ಮೊದಲ ರಿಸೈನ್ ಮಾಡಲೇಬೇಕು. ಯಾರು ಈ ನಿಮಗೆ ಗೊತ್ತದ ಧರ್ಮೇಂದ್ರ ಪ್ರಧಾನ್, ಶಿಕ್ಷಣ ಮಿನಿಸ್ಟರು. ಯಾಕಂದ್ರೆ ಆಗಿದ್ದು ಇವರಿಂದ ಎಲ್ಲ ಗದ್ದಲ, ಇವ್ರ ಕೈಲಿಂದ ಆಡಳಿದ್ದವರಿಂದ. ಅವ್ರು ಪಾಪ ಅಧಿಕಾರಿಗಳು ಇವರೇನು ಹೇಳ್ತಾರೆ ಅದು ಮಾಡುವಂಥವ್ರು. ಮೊದಲು ಇವರಿಗೆ ಶಿಕ್ಷೆ ಆಗಬೇಕಾಗಿದೆ ಅನ್ನುವಂಥ ಮಾತನ್ನು. ಹೀಗಾಗಿ ಇವತ್ತು ವಿಶೇಷವಾಗಿ ಜಂತರ ಮಂತರದಲ್ಲೇ ಅಲ್ಲೇ 1,500-2,000 ಜನ ಹಿಡಿಯುವಂಥ ಒಂದು ವ್ಯವಸ್ಥೆ ಇರೋದು. ಅಲ್ಲೂ ಸಹ ಸಾಕಷ್ಟು ಈ ಒಂದು ಸೈನ್ಯವನ್ನು, ಪೊಲೀಸನ್ನು ಎಲ್ಲನೂ ಅಳವಡಿಸಿಕೊಂಡಿದ್ದಾರೆ. ಯಾವುದೋ ಗದ್ದಲ ಆಗಬಾರ್ದು. ಇದಕ್ಕಿಂತ ಪೂರ್ವದಲ್ಲೇ ಸ್ವತಃ ಈ ಒಂದು ಏನಪ್ಪ ಈ ಜಿರಳೆ ಪಕ್ಷ ಅಥವಾ ಈ ಕಾಕ್ರೋಚ್ ಜನತಾ ಪಕ್ಷ ಒಂದು ಮಾರ್ಗಸೂಚಿಯನ್ನು ಕೊಟ್ಬಿಟ್ಟದು ಎಲ್ಲ ವಿದ್ಯಾರ್ಥಿಗಳಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾರು ದಂಗೆ ಮಾಡಿಕೊಡೋದು ಒಂದೆದ್ದು ಬರೋದು, ಪುಸ್ತಕಗಳನ್ನ ತೊಗೊಂಬರ್ರಿ, ಅಂಬೇಡ್ಕರ್ ಅವ್ರ ಪುಸ್ತಕ ತೊಗೊಂಬರ್ರಿ, ಸರಿಯಾಗಿ ನೀರು ಕುಡಿದು ನೀರು ಬಾಟ್ಲೆ ತೊಗೊಂಡು ಬನ್ನಿರಿ, ಜೊತೆಗೆ ಮನೇಲಿ ಊಟ ಮಾಡಿ ಹೊಟ್ಟೆ ಊಟ ಮಾಡಿ ಚೆನ್ನಾಗಿ ಬನ್ನಿರಿ, ನೋಡಿರಿ ಎಲ್ಲ ಮಾರ್ಗದರ್ಶನ. ಜೊತೆಗೆ ನೀವು ಹೂಗಳನ್ನ ಯಾರ ಮೇಲೆ ಎಸಿಬೇಡ್ರಿ. ಅಲ್ಲಿ ನಮ್ಮನ್ನು ಕಾವಲಕ್ಕೆ ಬಂದಂಥ ಪೊಲೀಸರಿಗೆ ಆ ಹೂಗಳನ್ನ ಕೊಡ್ರಿ. ಎಲ್ಲರೂ ಪ್ರೀತಿ ವಿಶ್ವಾಸನ ನೋಡ್ರಿ. ಇದು ಹೊಸ ನಮೂನೆಯ ಹೋರಾಟ, ಅಹಿಂಸಾತ್ಮಕವಾಗಿ ಗಾಂಧೀಜಿಯವರು ಹೇಳಿದ್ದಂಥ ಮಾತುಗಳು ಇವೆಲ್ಲ. ಈ ನೆಲೆಯಲ್ಲೇ ದಿಪ್ಗೆ ಸರಿಯಾಗಿ ಒಂದು ರೀತಿಯಿಂದ ತನ್ನ ಯೋಜನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಅದೇ ಕಾಲಕ್ಕೆ ವಿರೋಧ ಪಕ್ಷಗಳು ಸಹಿತ ಬರಲಿಕ್ಕೆ ಹೇಳಿದ್ದಾರೆ. ಆದರೆ ವಿರೋಧ ಪಕ್ಷಗಳು ಕಾಣ್ತಾ ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ದೆಹಲಿ ಸುತ್ತಮುತ್ತ. ಹೇಗಪ್ಪ ಅಂದ್ರೆ ಇದನ್ನು ರಾಜಕೀಕರಣ ಮಾಡಬಹುದು. ಈ ಮೋದಿಯವರಿಗೆ ಸಾಮಾನ್ಯರಲ್ಲ, ಅಸಾಮಾನ್ಯರು ನೋಡ್ರಿ, ಈ ಸಲ ರೈತರನ್ನ ಬರಗೊಳ್ಳಲಿಲ್ಲ, ಆದರೆ ಈ ವಿದ್ಯಾರ್ಥಿಗಳನ್ನು, ಯುವಕರನ್ನು ಸುಲಭವಾಗಿ ಬಿಟ್ಕೊಟ್ಟಿದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ನಾವು ತಿಳ್ಕೊಳ್ಳೋಷ್ಟು ಈಜಿ ಇಲ್ಲ ಅಂತೇಳಿ. ಒಂದು ವೇಳೆ ಇದರಿಂದ ಏನಾದರೂ ಕಾಂಗ್ರೆಸ್ ಬರಲಿ, ಮತ್ತೊಂದು ಬರಲಿ, ರಾಜಕೀಯಗೊಳಿಸಿ ಇದನ್ನು ವೀಕ್ ಮಾಡಬಹುದು ಅನ್ನೋ ತರ್ಕನೂ ಮಾಡಿದ್ದಾರೆ. ಆದರೆ ಇದು ಆ ಒಂದು ನೆಲೆಯಲ್ಲೇ ಇಂಡಿಯಾ ಬಂಧನದ ಎಲ್ಲ ಪಕ್ಷಗಳು ಒಳಗೆ ಬರ್ತಾ ಇಲ್ಲ, ಹೊರಗೆ ನಿಂತಿದ್ದಾರೆ. ಅವರು ನೋಡ್ತಾರೆ, ವೇಟ್ ಆ್ಯಂಡ್ ವಾಚ್ ಅಂತ ಮಾಡ್ತಾ ಇದ್ದಾರೆ. ಯಾವುದೇ ಪ್ರಸಂಗದಲ್ಲಿ ಅವರು ಒಳಗೆ ಜಿಗಿಬೋದು, ಜಿಗಿದನ್ನು ಹೋಗ್ಬೋದು. ಒಟ್ಟಾರೆಯಾಗಿ ಇಡೀ ದೆಹಲಿ ಇವತ್ತು ಪೊಲೀಸ್ಮಯ,
ವಿದ್ಯಾರ್ಥಿ ಎಲ್ಲಿ ಬೇಕಾದ್ರೆ ಕಾಣ್ತಾ ಇದ್ದಾರೆ, ಎಲ್ಲರೂ ಒಳಗೆ ಬರ್ತಾ ಇದ್ದಾರೆ. ಇದೊಂದು ಯಾವ ರೀತಿ ಆಗ್ತಾ ಇದೆಯಪ್ಪ ಅಂದ್ರೆ ಹೊಸ ನಮೂನೆಯ ಚಳವಳಿ. ಈ ಒಂದು ರೀತಿ ಇನ್ನೊಂದು ಮಾತು ಮುಂದೆ ಹೆಜ್ಜೆ ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ, ನಮ್ಮ ಅಣ್ಣಾ ಹಜಾರೆ ಅವ್ರಿಗಿಂತಲೂ ಒಂದು ಬೆಹತಾರ್ ಉತ್ತಮವಾದಂಥ ಒಂದು ಮೂಮೆಂಟ್ ಆಗೋ ಸಾಧ್ಯತೆಗಳಿದ್ದಾವೆ ಅಂತ. ಯಾಕಂದ್ರೆ ನಿಜವಾಗಿ ಇಲ್ಲಿ ಬಂದಂಥ ಯುವಕರು ಅವ್ರಿಗೆ ಯಾವ ಮಾರ್ಗದರ್ಶನಕ್ಕಿಂತಲೂ ಗುರಿ ಒಂದು ಪ್ರಧಾನ ಇಳಿಸ್ಬೇಕು. ಯಾರು? ಧರ್ಮೇಂದ್ರ ಪ್ರಧಾನ್. ಮತ್ತು ಮೋಸ್ಟ್ಲಿ ಇಳಿಸ್ಬಹುದು ಅಂತ ಮಾತುಗಳಿಗೆ ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ ಈ ಜಂತರ ಮಂತರದ ಸ್ಟ್ರೈಕ್ ಕೊಡೋದಕ್ಕೆ ಸಂಜೆ 5ರವರೆಗೆ ಎಲ್ಲನೂ ಆಗ್ಯದ. ಇನ್ನು ಮುಂದಿನ ರೂಪ ಏನಾಗ್ಬೋದು, ಯಾವ ರೂಪ ಪಡಿಬೋದು ಅನ್ನೋದು ಸಹಿತ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿದ್ಯಾರ್ಥಿಗಳು ಮೊದಲು ಕೊಡ್ತಾ ಇದ್ದಾರೆ. ಈ ಸಜೆಷನ್ ಪ್ರಕಾರ ಹೂವು ತರ್ತಾ ಇದ್ದಾರೆ, ಹೂವು ಪೊಲೀಸರು ಕೊಡ್ತಾ ಇದ್ದಾರೆ. ಜೊತೆಗೆ ಕೈಯಲ್ಲಿ ಎಲ್ಲರೂ ಪುಸ್ತಕ ತೆಗೆದುಕೊಂಡು ಬರ್ತಾ ಇದ್ದಾರೆ ಮತ್ತು ಕೈಯಲ್ಲಿ ನೀರಿನ ಬಾಟ್ಲಿಗಳು ಸಹಿತ ತರ್ತಾ ಇದ್ದಾರೆ. ಯಾಕಂದರೆ ಇವತ್ತು ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಹೀಗಾಗಿ ಮಕ್ಕಳಿಗೆ ಆ ಒಂದು ಸೂರ್ಯ ಕಿರಣಗಳು ಜೋರಾಗಿ ಅಥವಾ ಸನ್ಸ್ಟ್ರೋಕ್ ಆಗಿ ಮತ್ತೇನೋ ಆಗಿ ಮಕ್ಕಳಿಗೆ ಒಂದು ರೀತಿ ದೈಹಿಕವಾಗಿ ತೊಂದರೆ ಆಗಬಾರ್ದು, ಒಬ್ಬರನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನೋ ನೆಲೆಯಲ್ಲಿ ಒಂದು ಹೊಸ ರೀತಿಯ ಒಂದು ಚಳವಳಿ. ನಿಜವಾಗಿಯೂ ಇದು ಗಾಂಧೀಜಿಯವ್ರ ಸಮಯದಲ್ಲಿ ನೋಡುತ್ತಿದ್ದಂತಹ ಈ ಒಂದು ಚಳವಳಿ ಇವತ್ತು ಕಂಡು ಬರ್ತಾ ಇದೆ. ನೋಡಿರಿ, ಕಾಲ ಹೋದರೂ ಸಹಿತ ಒಂದಿನ ಗಾಂಧಿ ಹೆಂಗೆ ಅನಿವಾರ್ಯ ಆಗ್ತಾ ಇದ್ದಾರೆ ಈ ದೇಶಕ್ಕೆ, ಅಂಬೇಡ್ಕರ್ ಅವರು ಸಹಿತ ಯಾವ ರೀತಿಯಾಗಿ ಅನಿವಾರ್ಯ ಆಗ್ತಾ ಇದ್ದಾರೆ. ನಾವು ಭಾಳ ಪ್ರಗತಿ ಹೊಂದಿದ್ದೀವಿ, ಮುಂದೆ ಹೊಂದಿದ್ದೀವಿ, ಅಲ್ಲಿ ಮಾಡಿದ್ವಿ, ನಾವು ಸಾಕಷ್ಟು ಮಾತಾಡ್ತಾ ಇರ್ತೀವಿ. ಆದರೆ ಇವತ್ತಿನ ಈ ದೇಶದ ಸಮಸ್ಯೆಗೆ ಪರಿಹಾರ ಇರೋದು ಒಂದು ಸಂವಿಧಾನದಲ್ಲೇ, ಇನ್ನೊಂದು ಗಾಂಧೀಜಿಯವರ ಒಂದು ಅವ್ರು ಹೇಳ್ತಾ ಇದ್ರು ಸ್ವತಃ ಗಾಂಧೀಜಿಯವರು, ನಿಮ್ಗೆ ಏನು ಸಂದೇಶ ಕೊಟ್ಟು ಹೋಗ್ತಾ ಇದ್ದೀರಪ್ಪ ಜಗತ್ತಿಗೆ ಅಂತ ಹೇಳಿದಾಗ, ನನ್ನ ಬದುಕೇ ಸಾಕ್ಷಿ, ನನ್ನ ಬದುಕೇ ಒಂದು ಮಾರ್ಗದರ್ಶನ ಅಂತೇಳಿ ಇವತ್ತು ಆ ನೆಲೆಗಟ್ಟಿನಲ್ಲಿ ಇಡೀ ಒಂದು ವಿದ್ಯಾರ್ಥಿ ಸಮೂಹ. ಮತ್ತು ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕಾಗಿದ್ದು, ಯಾಕಿಷ್ಟು ಸಾಫ್ಟ್ ಆಯಿತು ಅಂತಂದ್ರೆ, ಇಡೀ ದೇಶ ತುಂಬ ಮಕ್ಕಳಿದ್ದಾರೆ. ಸಪೋಸ್ ಏನಾದರೂ ದೆಹಲಿಯಲ್ಲೇ ಇವ್ರು ಪರ್ಮಿಷನ್ ಕೊಡೋದು ಹೋದ್ರೆ ಬೇರೆ ಬೇರೆ ಸ್ಥಳಗಳಲ್ಲಿ ಸಹಿತ ಹಬ್ಬುವಂಥ ಸಾಧ್ಯತೆ ಇತ್ತು, ಇಡೀ ದೇಶ ತುಂಬ ಹಬ್ಬುವಂಥ ಸಾಧ್ಯತೆ ಇತ್ತು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮತ್ತು ಆಲ್ರೆಡಿ ಸಜೆಷನ್ಸ್ ಬಂದಿದ್ದಾವೆ ಈ ಒಂದು ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು, ಮತ್ತೊಂದರಿಂದ ಆಗಿರ್ಬೋದು. ಇಲ್ಲ ನೀವೇನಾದರೂ ಇದನ್ನು ಹತ್ತಿಕ್ಕಲಿಕ್ಕೆ ಹೋದ್ರೆ, ಅದನ್ನು ಮುಚ್ಚಾಕ್ಲಿಕ್ಕೆ ನೋಡಿದ್ರೆ ಅದು ಸೆಳೆದು ಹೋಗ್ತದೆ, ಭಾಳ ಎಚ್ಚರ. ಇಡೀ ದೇಶವ್ಯಾಪಿ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ನೀವು ಮೊದಲಿಗೆ ಮಾಡಬೇಕಾಗಿದ್ದು ಈ ಧರ್ಮೇಂದ್ರ ಪ್ರಧಾನರನ್ನು ಮನೆ ಕಳಿಸೋ ಕೆಲಸ ಆಗಬೇಕು ಅಂತೇಳಿ. ಈಗಂತೂ ಡಿಸಿಷನ್ ಆಗ್ಯದಂತ ಸುದ್ದಿ ಉಳಿದಾವೆ. ಆದರೆ ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳಾಗಿ ಗೊತ್ತಿಲ್ಲ. ಆದರೂ ಸಹಿತ ಇವತ್ತಿನ ಸರ್ಕಾರದ ಬಿಹೇವಿಯರ್, ಮೋದಿಯವರ ಬಿಹೇವಿಯರ್ ಜೊತೆಗೆ ರೈತರ ಜೊತೆ ಮಾಡಿದಂಥ ಬಿಹೇವಿಯರ್ ನೋಡಿದ್ದೀನಿ ನೀವು. ಈಗ ನೆನಪಿಸಿದ್ದೀನಿ ನಾನು ನಿಮಗೆ. ಇಡೀ ದೆಹಲಿಯನ್ನು ಒಂದು ಬಂದಿಖಾನೆಯನ್ನಾಗಿ ಮಾಡಿದರು. ಆದರೆ ಇವತ್ತು ಇವರಿಗೆ ಒಂದು ಪ್ರೊಟೆಕ್ಷನ್ ಮಾಡೋ ಸಲುವಾಗಿ ಅದರಲ್ಲಿ ಮುಖ್ಯವಾಗಿ ಪ್ರೊಟೆಸ್ಟ್ ಮಾಡೋ ಸಲುವಾಗಿ ಈ ಒಂದು ನೆಲೆಗಟ್ಟಿನಲ್ಲೇ ಈ ಮೂಮೆಂಟನ್ನು ತೆಗೆದುಕೊಂಡು ಹೋಗ್ತಾ ಇರೋದಂಥ ಮೋದಿಯವರು ಏಕಕಾಲಕ್ಕೆ ತಮ್ಮನ್ನು ತಾವು ರಕ್ಷಣೆ ಮಾಡೋ ಜೊತೆಗೆ ಎಲ್ಲಾದರೂ ಸ್ವಲ್ಪ ಏರಾಪೇರಿ ಆದರೂ ಇದನ್ನು ಕಂಟ್ರೋಲ್ ಮಾಡಬಹುದು ಅಂತ ತಿಳ್ಕೊಂಡಿದ್ದಾರೆ. ಬಟ್ ಅವ್ರಿಗಿಂತಲೂ ಮುಂದುವರೆದಿರುವಂಥ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಲೀಡರ್ಗಳು ಅಥವಾ ಈ ಜಿಪ್ಕೆ ಆಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ನಡ್ತಾ ಇದ್ದಾರೆ. ಯಾಕಂದ್ರೆ ಎದುರಾಳಿಗಳು ಸಾಮಾನ್ಯರಲ್ಲ ಅಂತ ಅವ್ರಿಗೆ ಗೊತ್ತದ. ರೈತ ಮೂವ್ಮೆಂಟ್ ಸಹಿತ ಅವರ ಕಣ್ಣು ಮುಂದಿರೋದ್ರಿಂದಾಗೆ ಅದು ಯಾವುದಕ್ಕೂ ಹಿಂಸೆಗೆ ಒಟ್ಟು ಅವಕಾಶ ಕೊಡುವಾಗಿಲ್ಲ ಅನ್ನುವಂಥ ಜಬರ್ದಸ್ತ್ ಅಂತ ಮೆಸೇಜ್ ಕೊಟ್ಕೊಂಡು ಒಳಗೆ ಬರ್ತಾ ಇದ್ದಾರೆ. ಇದು ಇನ್ನು ಯಾವ ರೂಪ ಪಡಿಬೋದು? ಪ್ರಧಾನರನ್ನು ಅಂದರೆ ನಮ್ಮ ಶಿಕ್ಷಣ ಮಿನಿಸ್ಟ್ರನ್ನು ರಾಜೀನಾಮೆ ತೊಗೊಂಡು ನಿಲ್ಬೋದಾ? ಇಲ್ಲ. ಇದ್ರ ಹಿಂದಿದ್ದಂಥದ್ದು ಭಾಳ ದೊಡ್ಡ ಒಂದು ಹೋರಾಟ ಏನಪ್ಪ ಅಂದ್ರೆ ನಿರುದ್ಯೋಗ ಜೊತೆಗೆ ಪೇಪರ್ ಲೀಕು, ಅದ್ರ ಜೊತೆಗೆ ಇದು ಏನಪ್ಪ ಅಂತಂದ್ರೆ ಈ ನಮ್ಮ ಯುವಕ CBSE ಅವು ಆನ್ಸರ್ ಶೀಟ್ಗಳು ಸಹಿತ ಒಬ್ಬರಿಗೆ ಬೇರೆ ಆದಂಥದ್ದು, ಅಲ್ಲಿ ಗದ್ದಲಾದಂಥದ್ದು, ಇವೆಲ್ಲವೂ ಎನ್ಕ್ವೈರಿ ಆಗಬೇಕು ಅನ್ನೋಂಥ ಮಾತನ್ನು ಇವತ್ತು ಮುಂದೆ ಹೇಳ್ತಾ ಇದ್ದಾರೆ. ಇವೆಲ್ಲ ಎನ್ಕ್ವೈರಿ ಸತ್ಯ ಹೊರಬಂದು ಇದರಿಂದ ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಹೊರಗೆ ತೆಗೆಯುವಂಥ ಕೆಲಸ, ಜೊತೆಗೆ UPSC ನಡೆಯುತ್ತಿರೋದು ಎಲ್ಲ ಎಕ್ಸಾಮ್ಗಳ ಏನಪ್ಪ ಅಂತಂದ್ರೆ ಪಾರದರ್ಶಕವಾಗಿ ನಡೆಯುವಂಥದ್ದು ಮತ್ತು ಅಲ್ಲಿ ಗದ್ದಲ ಹಾಕಿಕೊಡೋದು ಅಂತ ನೆಲೆಗಟ್ಟಿನಲ್ಲಿ ಇವೆಲ್ಲ ಬೇಡಿಕೆಗಳಿಟ್ಟಿದ್ದಾರೆ. ಜೊತೆಗೆ ನಿರುದ್ಯೋಗಿಗಳು ನಮಗೆ ಉದ್ಯೋಗ ಕೊಡಬೇಕು ಅನ್ನೋಂಥ ಮಾತನ್ನು ಸಹಿತ ಇವತ್ತು ಇಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ನೋಡೋಣ ಸಾಯಂಕಾಲದಾಗ ಏನಾಗ್ಬೋದು, ಮತ್ತೆ ಡೆವಲಪ್ ಆಗ್ಬೋದು ಅನ್ನುವಂಥದ್ದು. ಆದರೆ ಈಗ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಮೋದಿಯವರು. ಜಾಣ ಹೆಜ್ಜೆ, ಅದಕ್ಕಿಂತ ಜಾಣ ಹೆಜ್ಜೆ ದಿಪ್ಕಿ ಮತ್ತು ಅವ್ರ ಜೊತೆಗಾರರು ಸಹಿತ ಇದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಹಿಂಸೆಗೆ ಅನಿ ಮಾಡುವ ಹಾಗಿಲ್ಲ. ಜೊತೆಗೆ ವಿರೋಧ ಪಕ್ಷ ಸಹಿತ ಜಾಣ ಹೆಜ್ಜೆ ಇಟ್ಟಿದ್ದಾರೆ, ದೂರದಿಂದ ನೋಡ್ತಾ ಇದ್ದಾರೆ. ಸಂದರ್ಭ ಬಂದಾಗ ತಮ್ಮದೇ ಅಂತ ವಿದ್ಯಾರ್ಥಿ ಸಂಘಟನೆಗಳ ಮೂಲಕ ಅವರು ಇಳಿಯುವಂಥ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಮೋದಿಯವರು ಈ ಹೊಸ ರೀತಿಯ ಹೋರಾಟಕ್ಕೆ ಮತ್ತು ಯುವಕರ ಒಂದು
ಅಗ್ನಿ ಪರ್ವತದ ಒಳಗೆ ಬಡತನದಿಂದ, ನೋವಿನಿಂದ, ಸಂಕಟದಿಂದ, ನಿರುದ್ಯೋಗದಿಂದ ಅವೆಲ್ಲ ಸ್ಫೋಟ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಏನೋ ಮೌನಾಗಿದ್ದಾರೆ. ಬಟ್ ಇದಕ್ಕೊಂದು ಉತ್ತರ ಹುಡುಕಲೇಬೇಕಾಗ್ತದೆ ಮೋದಿಯವರು ಅಂತ ಹೇಳ್ತಾ, ಏನೋ ಹೋಗಿ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಇದು ಹೊಸ ಪಕ್ಷವಾಗಿ ಈ ದೇಶಕ್ಕೆ ಹುಟ್ಟಿ ಬರ್ತದನ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬರ್ಬೋದು, ಬರಲಿ, ಚೇಂಜ್ ಆಗಿರಿ. ಈ ಸ್ಥಾಪಿತ ರಾಜಕೀಯ ಪಕ್ಷಗಳೆಲ್ಲ ನಿರ್ನಾಮ ಆದರೂ ಏನು ಅಡ್ಡಿ ಇಲ್ಲ ಅನ್ನೋಂಥ ಮಾತು ಸಹಿತ ಅಲ್ಲಿ ಜನ ವಿಚಾರಗಳು ಮಾತಾಡ್ತಾ ಇದ್ದಾರೆ. ನೋಡೋಣ ವ್ಯವಸ್ಥೆ ಬದಲಾಗ್ತದನ, ಅದಕ್ಕೆ ಮದ್ದಾಗ್ತದನ ಇದು ಗೊತ್ತಿಲ್ಲ. ಅದು ಮುಂಬರುವ ದಿನದಲ್ಲಿ ನೋಡುವಂಥ ವಿಷಯ ಅಂತ ಹೇಳ್ತಾ, ಇದು ಇಲ್ಲಿಯವರೆಗಿನ ಕಾಕ್ರೋಚ್ ಜನತಾ ಪಾರ್ಟಿಯ ದಿಲ್ಲಿಯಲ್ಲಿ ನಡೆದಂಥ ಮೂವ್ಮೆಂಟಿದ್ದು ಕೆಲವು ವಿವರಣೆ ಮತ್ತು ಮುಂದೆ ಏನಾಗ್ಬೋದು ಒಂದು ಚಿಂತನೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ನ್ಯೂಸ್ ಅರ್ಥಾತ್ ಹೇಳ್ತಿದ್ದಾರೆ ಮೇಲೆ ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.